ಎವ್ರಿ ಡೇ ಬಂದು ನಾವು ತಿಂತಾ ಇದ್ವಿ. ನಾನು, ನನ್ನ ಫ್ರೆಂಡ್ ಮುನ್ನ, ಮತ್ತೆ ನತೇಶ್ ಶೆಟ್ಟಿ, ಮತ್ತೆ स्वैग करो स्वैग परदेसी सब्सक्राइब करो गाइस. ಮಾರ್ನಿಂಗ್ 7 AM ಇನ್ನೂ ಸಹ ಕಣ್ಣು ಕರೆಕ್ಟ್ ಓಪನ್ ಮಾಡಿ ಆಗ್ತಂಗ. ಸೊ ಇವತ್ತು ತುಂಬಾ ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಥಂಬ್ ಪ್ರಿಂಟ್ ಫ್ಯಾಮಿಲಿಗೆ ಹೊಸ ಇನ್ಸ್ಟಾ 360 ಡಿಗ್ರಿ ಮತ್ತು ಹೊಸ ಲ್ಯಾಪ್ಟಾಪ್ ಮತ್ತು ತುಂಬಾ ಇವತ್ತು ಆ್ಯಕ್ಟಿವಿಟೀಸ್ ಇವತ್ತು ಆಗೋದುಂಟು. ವಿಡಿಯೋ ಮಾತ್ರ ಎಂಡ್ವರೆಗೂ ನೋಡಿ ಗೈಸ್. ತುಂಬಾ ಸ್ಪೆಷಲ್ ವೀಡಿಯೋ, ತುಂಬಾ ಯೂನಿಕ್ ವೀಡಿಯೋ. ಸೊ ಈಗ ಮಾರ್ನಿಂಗ್ 7 ಆಯಿತು. ಇವತ್ತು ಜಿಮ್ಮು ಸಹ ಜಾಯ್ನ್ ಆಗಿದ್ದೀನಿ. ಸೊ ಫಸ್ಟ್ ಜಿಮ್ ಹೊರಡೋಣ. ಮತ್ತು ಇವತ್ತು ಎವ್ರಿ ಡೇ ಇವತ್ತು ದಿವಸದ್ದು ಏನೇನಾಗ್ತದೆ ಎಂಡ್ವರೆಗೆ ವೀಡಿಯೋ ನೋಡಿ. ಸೊ ಈಗ ಫಸ್ಟ್ ಬ್ರಷ್ ಮಾಡಿ ಫ್ರೆಶ್ ಆಗಿ ಬರ್ತೀನಿ. ಇವತ್ತು ನಮ್ಮದು ಜಿಮ್ಮು ಸಹ ಆಯಿತು. ಸೊ ಈಗ ನಾವೀಗ ಸೀದಾ ಹೋಗುವ. ಯಾಕಂದರೆ ಈಗ ಒಂದು ಪಾರ್ಸಲ್ ಬರೋದುಂಟು ನಮಗೆ. ನಮ್ಮ ಥಂಬ್ ಫ್ರೆಂಡಿಗೆ ಒಂದು ಸರ್ಪ್ರೈಸ್ ಪಾರ್ಸಲ್ ಬರೋದುಂಟು. ಥ್ಯಾಂಕ್ ಯು ಫಾರ್ ದ ಗುಡ್ ಟ್ರೈನಿಂಗ್. ಫುಲ್ಲು ಸಪೂರ ಮಗದು ಬಿಡ್ತಾರೆ ಅಂಕ. ಬಾಯ್ ಟೇಕ್ ಕೇರ್ ಗೈಸ್. ಹುಡುಗ ಬೇಗ ಅಂಗಡಿಗೆ ಹೋಗುವ. ಓಕೆ ಗೈಸ್, ಎಟ್ ಲಾಸ್ಟ್ ನಮ್ಮದು ಕ್ಯಾಮರಾ ಬಂದಿದೆ. ಸರ್ ನೀವೇ ಓಪನ್ ಮಾಡಿ ನೋಡುವ. ಈಗ ಆ್ಯಕ್ಚುಲಿ ಇವರು ಚೆಕ್ ಮಾಡಿದಂದರೆ ಈಗ ಫ್ಲಿಪ್ಕಾರ್ಟಿದ್ದು ಈಗ ರೂಲ್ಸ್ ಇದೆ. ಅವರು ಚೆಕ್ ಮಾಡಿ ಹಾಕೋಬೇಕು ಎವ್ರಿಥಿಂಗ್ ಸರಿ ಇದೆಯಾ ಇಲ್ವಾ ಅಂತ. ನೋಡಿ ಯಾವುದಿದು ಇನ್ಸ್ಟಾ 360 ಕಡಿಮೆ ಹೆನ್ಸಿಂಗಿಯ ಇನ್ಸ್ಟಾ 360 ಡಿಗ್ರಿ ನೋಡೋ ಬೈ. ಪ್ಯಾಕಿಂಗ್ ಮಾತ್ರ ಕ್ರೇಜಿ ಇದೆ. ಓಕೆ ಸೆಲ್ಫಿ ಸ್ಟಿಕ್ ಹಂಗ. ಓಕೆ ಸರ್ ಓಪನ್ ಮಾಡಿ ಚೆಕ್ ಮಾಡಿ QR. ಓಕೆ ಇದು ಆ್ಯಕ್ಚುಲಿ ಒಂದು QR ಕೋಡ್ ಇದೆ. ಆ QR ಕೋಡನ್ನು ನಾವು ಸ್ಕ್ಯಾನ್ ಮಾಡಿ ಇದು ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಸೊ ಈಗ ಇದು ತುಂಬಾ ಕರೆಕ್ಟಾಗಿ ಬಂದಿದೆ, ವಿತೌಟ್ ಡ್ಯಾಮೇಜ್ ಬಂದಿದೆ ಬೈ. ಓಕೆ ಥ್ಯಾಂಕ್ ಯು ಸೋ ಮಚ್. OTP ಬೇಕಾದಕ್ಕೆ OTP ಕೊಡತ್ತೆ. ಸೊ ಮತ್ತೆ ನೋಡಿ ಗೈಸ್, ಇವರಿಗೆ ಒಂದು ಸತಿ ಕನಸು. ಯಾಕಂದರೆ ಅವರಿಗೆ ಬೇರೆ ಕಡೆ ಸಹ ಡೆಲಿವರಿ ಕೊಡುವುದು ಇರ್ತದೆ. ಸೊ ಅವರಿಗೆ ವೇಟ್ ಮಾಡಿಸೋದು ನಾವು ಬೇಡ. ಈಗ ನಮ್ಮದು ಇನ್ಸ್ಟಾ 360 ಡಿಗ್ರಿ ಬಂತು. ಮತ್ತು ಈಗ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಮನೆಯಲ್ಲಿ ಅಮ್ಮ ಸಹಿಂದ. ಸೊ ಜಂಗೇನಮೆ ಖಾನೆ. ಸೊ ನಾವು ಇವತ್ತು ತುಂಬ ಟೈಮ್ ಆಯಿತು. ಮನಪೆಗೆ ಹೋಗುವ. ಮನಪೆ ಈಗ 2 ಗಂಟೆ ಆಗಿದೆ. ಸೊ ಹಮಾರ ಲ್ಯಾಪ್ಟಾಪ್ ಆಯಾಗಿ ನೈ ಅಭಿ ಶಾಮೆ ಆಯಾಗೆ. ಸೊ ಇವತ್ತಂದರೆ ಗುಡ್ ಡೇ. ಅಂದರೆ ಏನಂದರೆ ಇವತ್ತು ನಮ್ಮ ಲ್ಯಾಪ್ಟಾಪ್ ಸಹ ಬಂದಿದೆ ಮತ್ತು ಇನ್ಸ್ಟಾ 360 ಸಹ ಬಂದಿದೆ. ಸೊ ವಿ ಆರ್ ತುಂಬಾ ಎಕ್ಸೈಟೆಡ್ ಆಗಿದ್ದೇವೆ. ಸೊ ಫಸ್ಟಿಗೆ ನಾವು ಊಟ ಮಾಡುವ. ಆ್ಯಕ್ಚುಲಿ ನಮ್ಮ ಅಮ್ಮ ಇವತ್ತು ಹೊರಗೆ ಹೋಗಿದ್ದಾರೆ. ಮಂಗಳೂರು ಹೋಗಿದ್ದಾರೆ ಅವರು ಮತ್ತು ಆಯಿಷಾ. ಟ್ರಾಫಿಕ್ ಉಡುಪಿಯ ಟ್ರಾಫಿಕ್ ರಶ್ ಕಮ್ಮಿ ಇರ್ತದೆ ಅಂತ ಮಾಡಿದೆ. ಆದರೆ ಟ್ರಾಫಿಕ್ ಅಂದರೆ ಜನನೇ ಜನ. ಸೈಡಿಂದ ಹೋಗುವ. ಬೈಕ್ ಇದ್ದರೆ ಒಂದು ಖುಷಿ ಅಂದರೆ ಗೈಸ್, ಹೇಗೆ ಸಹ ಪುಗ್ಗಿಸ್ಕೊಂಡು ಹೋಗ್ಬೋದು. ಉಡುಪಿದು ಬಿಸಿಲು ಈಗ ತುಂಬ ಜಾಸ್ತಿ ಇದೆ. ಅಂದರೆ ತುಂಬಾ ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ಗೊತ್ತಿಲ್ಲ, ಚೆಕ್ ಮಾಡಬೇಕು. ಆದರೆ ತುಂಬಾ ಖಡಕ್ಕಿದೆ. ಓಕೆ ಸೊ ಗೈಸ್, ಈಗ ನಾವು ಮಲ್ಪೆಗೆ ಹತ್ತಿರ ಬರ್ತಾ ಇದ್ದೇವೆ. ಮಾತ್ರ ಇನ್ನಿದು ರೋಡ್ ಮಾತ್ರ ತುಂಬಾ ಅಂದರೆ ಎಷ್ಟು ಟೈಮಿಂದ ಇದು ರೋಡ್ ಆಗ್ತಿದೆ ಅಂತ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮದು ಟೂರಿಸ್ಟ್ ಪ್ಲೇಸ್ ಉಡುಪಿಯಲ್ಲಿ ನಮ್ಮದು ಮಲ್ಪೆ ಬೀಚ್ ತುಂಬ ಫೇಮಸ್. ನಿಮ್ಮದು ದೂರದಿಂದ ನಮ್ಮ ಮಲ್ಪೆ ಮತ್ತು ನಮ್ಮ ಕೃಷ್ಣ ಮಠ ನೋಡ್ಲಿಕ್ಕೆ ಬರ್ತಾರೆ ಜನ. ಆದರೆ ಅವರಿಗೆ ನಾವು ಈ ಥರದ ರೋಡ್ ತೋರಿಸ್ತಾ ಇದ್ದೇವೆ. ಆದಷ್ಟು ಬೇಗ ಕೆಲಸ ಮಾಡಬೇಕು. ಎಷ್ಟು ದಿವಸ ಆಯಿತು ಅಂದರೆ ತುಂಬ ದಿವಸ ಆಯಿತು. ಇನ್ನೂ ಸಹ ವರ್ಕ್ ಆನ್ ಪ್ರೋಗ್ರೆಸ್ ಅಂತಿದೆ. ಕೆಲಸ ತುಂಬ ಸ್ಲೋ ಇದೆ. ನಮ್ಮ ದೂರದಿಂದ ನಮ್ಮನ್ನು ರಿಪ್ರೆಸೆಂಟ್ ಮಾಡುವ ನಮ್ಮ ಮಲ್ಪೆ ಬೀಚನ್ನು ನೋಡೋರು ಸಹ ತುಂಬ ಈ ಕಡೆಯಿಂದಾಗಿ ಹೋಗುವಾಗ ಅವರಿಗೆ ಈ ಥರದ ರೋಡು ಅಡ್ಡ ಪುಡ್ಡ ಕಟ ಅಂತ ಹೋಗುವಾಗ ಎಷ್ಟು ಕಷ್ಟ ಆಗ್ತದೆ. ಸೊ ಇದನ್ನೆಲ್ಲ ನಾವು ಯಾವಾಗ ಸಹ ಮೈಂಡನ್ನು ಇಟ್ಕೋಬೇಕು. ನಮ್ಮನ್ನು ಅಟ್ರ್ಯಾಕ್ಟ್ ಮಾಡುವ ಚೀಸನ್ನು ನಾವು ಯಾವಾಗ ಸಹ ತುಂಬಾ ನೀಟಾಗಿ. ಯಾಕಂದರೆ ದೂರದಿಂದ ವಿದೇಶದಿಂದ ಸಹ ಜನರು ಬರ್ತಾರೆ. ಅವರು ನಮ್ಮ ಬಗ್ಗೆ, ನಮ್ಮ ಉಡುಪಿಯಿಂದ ಹೋಗಿದ್ವಿ ನಾವು, ಈ ಥರದೊಂದು ಬೀಚಿಗೆ ಹೋಗಿದ್ವಿ, ಆವಾಗ ತುಂಬಾ ಖುಷಿ ಆಯಿತು. ಅಲ್ಲಿದು ರೋಡು ನೀಟಾಯಿತು, ಇತ್ತು ಅಂತ ಹೇಳುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಎನಿವೇಸ್ ನಮ್ಮ ಬೀಚ್ ಅಂತೂ ತುಂಬಾ ನೀಟಾಗಿದೆ, ತುಂಬಾ ಕ್ಲೀನಾಗಿದೆ. ಆದರೆ ಈ ರಸ್ತೆ ಮಾತ್ರ ತುಂಬ ಜಾಸ್ತಿ ಟೈಮ್ ತಗೋತಿದ್ದಾರೆ. ಇಷ್ಟು ವರ್ಷದ ನಂತರ ಈ ಬಿರಿಯಾನಿ ಪಾಯಿಂಟಿಗೆ ಬರ್ತಾ ಇದ್ದೇನೆ.
ಒಂದು ಟೈಮ್ ಹೀಗಿತ್ತಂದರೆ ಎವ್ರಿ ಡೇ ಬಂದು ನಾವು ತಿಂತಾಯಿದ್ವಿ. ನಾನು, ನನ್ನ ಫ್ರೆಂಡ್ ಮುನ್ನ, ಮತ್ತು ನತೇಶ್ ಶೆಟ್ಟಿ, ಮತ್ತು ಪಚ್ಚು. ಇಟ್ಸ್ ಅವರ್ ಫೇವ್ರೆಟ್ ಸ್ಪಾಟ್. ಗೀ ರೈಸ್ ಕಬಾಬ್. ಈಗ ಇವರು ಫೇಮಸ್ ಇದ್ದದ್ದೇ ಗೀ ರೈಸ್ ಕಬಾಬಲ್ಲಿ. ಗ್ಯಾಸ್ ಅಭಾವ, ಗೀ ರೈಸ್ ಇಜ್ಜಿಗೆ ತೂಕ ಎಂತಾದ್ರು ಕೊಡಿ ಯಾವ್ದು ನೋಡುವ. ಎಂತ ಇದೆ ಈಗ? ಗೀ ರೈಸ್ ಉಂಟಾ? ಗೀ ರೈಸ್ ಒಟ್ಟಿಗೆ ಏನೋ ಉಂಟು? ಗೀ ರೈಸ್ ಚಿಂಗ್ಳಿಗೆ ಬರಲಿ. ಇದು ಗ್ಯಾಸ್ ಅಭಾವದಿಂದ ತುಂಬ ಕಷ್ಟ ಆಗಿದೆ ಗೈಸ್. ತುಂಬ ಹೋಟೆಲ್ನವರಿಗೆ ತುಂಬಾ ಕಷ್ಟ ಆಗ್ತದೆ. ನಮಗೆ ಗೊತ್ತಾಗ್ತದೆ ಅದೇ ತುಂಬ ಕಷ್ಟ ಆಗ್ತದೆ. ಹೋಟೆಲ್ ಬಂದ ನಂತರ ಮಾತ್ರ ಗೊತ್ತಾಗ್ತದೆ ಇದನ್ನು. ಗೀ ರೈಸ್ ಮಾತ್ರ ಆಗಿದೆ. ಈಗ ಚಿಕನ್ ಚಿಂದಿ ಆಗಿದೆ. ಬೈಡಿ ಆಯಿತಾ? ಇದು ಈಗ ನಾವು ನಮ್ಮ ಒಂದು ಗಾಡಿ ಡೆಲಿವರಿ ಇದೆ. ಸೊ ಈಗ ನಮ್ಮದು ನೋಡಿ ಅಷ್ಟೊಂದು ಗಾಡಿ ಬಂದ ನಮ್ಮದು ಬ್ಯಾಕ್ ಪೈನ್. ಸೊ ಅದನ್ನು ಈಗ ಡೆಲಿವರಿ ಮಾಡೋದಕ್ಕೋಸ್ಕರ ನಾವು ಹೊರಟಿದ್ದೇವೆ. ಯಾಕಂದರೆ ಇನ್ನೇ ತುಂಬಾ ಮನೆ ಬಂದು ನಮ್ಮ ಗಾಡಿದ್ದು ಇದಂಥ ಸೀಟನ್ನು ಚಂಡಿಯಾಗಿಲ್ಲ. ತುಂಬ ಡೋರನ್ನು ಓಪನ್ ಇಟ್ಟಿದ್ವಿ. ಸೊ ಈಗ ನಮ್ಮದು KTV ಗಾಡಿ ತುಂಬ ರೇಸಿಂಗ್ ಗಾಡಿ ಸಹ ಎಷ್ಟು ದೊಡ್ಡವರಿಗೆ ತೆಗೆದು ಕೂರ್ಬೋದು. ಅಷ್ಟು ಸಹ ಎಕ್ದಮ್ ಚೆನ್ನಾಗಿದೆ, ಕಂಫರ್ಟೇಬಲ್, ಆರಾಮಿಂದ ರೈಡಿಂಗ್, ವೆರಿ ಕಂಫರ್ಟೇಬಲ್. ಇದು ಆರಾಮಿಂದ ಬಿಡ್ಬೋದಲ್ಲ ಮೇಡ? ಆರಾಮಿಂದ ಒಂದು ಮಾಡೋದು ಬಿಡೋದು ಟೆನ್ಷನ್ ಇಲ್ಲ. ನಿಮಗೆ ಯಾವ ಏಜ್ ಬೇಕಂದರೆ ಸಹ ಇದರಲ್ಲಿ ಫಿಟ್ ಆಗ್ತಾರೆ. ಗೈಸ್ ಗಾಡಿ ಈಗ ನಾವು ತೊಗೊಂಡೋಗ್ತಾ ಇದ್ದೇವೆ. ಚೆನ್ನಾಗಿ ನಮ್ಮದು ಆ್ಯಕ್ಚುಲಿ ಮೈಕ್ ಕನೆಕ್ಟ್ ಆಗಿಲ್ಲ ಇರಬೇಕು. ನಿಮಗೆ ವಾಯ್ಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರ್ಬೋದು. ಯಾವಾಗ ಬೇಕಾದರೆ ರಿಮೋಟ್ ಮಾಡ್ಬೋದು, ಯಾವ ಬೇಕಾದರೆ ಫಿಕ್ಸ್ ಮಾಡ್ಬೋದು. ಇದು ನಮ್ಮದು ಜುಗಾಡ್ ನೋಡಿ ಗೈಸ್. ಚಂಡೆ ಇದನ್ನು ಜುಗಾಡ್ ಫುಲ್ ಜುಗಾಡಿ ರಟ್ಟಿದು ಪೀಸ್ ಹಾಕ್ಕೊಂಡು ಹೋಗ್ಬೇಕೀಗ. ಬಾ ಹಿಂಗಾದ್ರೆ ಪಿಂಕನೆಲ್ಲ ಚಂಡಿಯಾಗಿ ಹೋಗ್ತದೆ. ಮುಲ್ಕಿಯಾ? ಲೊಕೇಶನ್ ಕಳಿಸ್ಲಿಕ್ಕೆ ಕೀಪ್ಯಾಡ್ ಫೋನ್ ಅಂತೆ ಅವ್ರ ಹತ್ರ. ಈಗ ಕೀಪ್ಯಾಡ್ ಫೋನ್ ಈಗ ಅಲ್ಲಿ ಹೋಗಿ ಮುಲ್ಕಿ ಹೋಗಿ ಫೋನ್ ಮಾಡಬೇಕು. ಕಸ್ಟಮರ್ ಇದೆ ಫೋನ್ ಬಂದಿದೆ ಈಗ. ಹೌದು ಗೈಸ್, ಈಗ ನಮ್ಮದು 5500 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಮ್ಮದು ಒಂದು ಸಪೋರ್ಟ್ ಪ್ರೀತಿಯಿಂದ. ಆ್ಯಕ್ಚುಲಿ ನಾನು ಸಹ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೇನೆ. ಸೊ ನೀವು ಸಹ ಬೋರ್ ಆಗಿರ್ಬೋದು, ಏನಪ್ಪ ಇವ್ರದ್ದು ವಿಡಿಯೋನೇ ಬರೋದಿಲ್ಲ ಅಂತ. ಆದರೆ ನಮ್ಮ ಪ್ರಯತ್ನ ಇವತ್ತಿಂದ ಎವ್ರಿ ಡೇ ಡೈಲಿ ನಾವು ಎಂತ ಹೋದ್ರೆ ಸಹ, ಈಗ ನಾವು ಮೂತ್ರಕ್ಕೆ ಹೋದ್ರೆ ಸಹ ಒಂದು ವ್ಲಾಗ್ ಇರ್ತದೆ, ನಾವು ಅಜ್ಜಿ ಮನೆಗೆ ಹೋದ್ರೆ ಸಹ ಒಂದು ವ್ಲಾಗ್ ಇರ್ತದೆ, ಎಲ್ಲಿ ಹೋದ್ರೆ ಸಹ ಒಂದು ವಿಡಿಯೋ ಇರ್ತದೆ. ಓಕೆ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತೀರಿ. ನಿಮ್ಮ ಪ್ರೀತಿ ಮಾತ್ರ ನಮ್ಮ ಮೇಲೆ ತುಂಬ ಇದೆ, ಗೊತ್ತಿದೆ. ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಈಗ ನಾವು ಎಷ್ಟರದ್ದು ಇದು ಗ್ಯಾಸ್ ಹಾಕಿದ್ದೀಗ? 1100 ಗ್ಯಾಸ್ ಹಾಕಿದ್ದೇವೆ, ಫುಲ್ ಟ್ಯಾಂಕ್. ನೋಡುವ ಈಗ LPG ನೆಕ್ಸ್ಟ್ ಸಿಗ್ತದೆ ಇನ್ನು ಅಂತ ಅದು ಸಹ ಡೌಟ್ ಇದೆ. ಯಾಕಂದರೆ ಹೋಟೆಲ್ LPG ಫುಲ್ ಬ್ಯಾನ್ ಆಗಿದೆ ಈಗ. ಕೆಲವು LPG ಬಂಕ್ಗಳೆಲ್ಲ ಸಿಗ್ತಾ ಇಲ್ಲ, ಹಂಗ ಸಿಗ್ತಾ ಇದೆ. ಗುಂಡಿಬೆಲ್ಲ ಸಿಗ್ತದೆ. ನಿಮ್ಗೆ ಬೇರೆ ಕಡೆ ಸಿಗ್ತಾ ಇಲ್ವಾ? ಗುಂಡಿಬೆಲ್ಲಲ್ಲಿ ಮೊನ್ನೆ ಎಲ್ಲ ಹೋದಾಗ ಇರಲಿಲ್ಲ, ಅಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ರು. ಸೊ ನಮ್ಮ ಗಾಡಿ ಹೇಗಂದರೆ ಖಾಲಿ LPG ಇದ್ದರೆ ಮಾತ್ರ ಹೋಗು. ಪೆಟ್ರೋಲ್ ಗೀಟ್ರ್ ಅನ್ನೋದು ಆಪ್ಷನ್ನೇ ಇಲ್ಲ. LPG ಇದ್ದರೆ ಮಾತ್ರ. ನಾವೀಗ ಪಡುಬಿದ್ರಿ ರೀಚ್ ಆಗಿದ್ದೇವೆ. ಯಾವುದೋ ಒಂದು 4th ಫ್ಲೋರ್ ಆದಿದೆ. ಯಾರೋ ಬರ್ತಾರಂತಾರ? ಓಕೆ ಚೆಕ್. ಓಕೆ ವೇಟ್ ಮಾಡುವ, ಒಂದು ಫೋನ್ ಮಾಡುವ. ಸೊ ಈಗ ನಾವೀಗ ಹೋಟೆಲ್ ಅದಿದಾನ್ ಹತ್ರ ಬಂದಿದ್ದೇವೆ. ಈಗ ನಮ್ಮ ರಾಯಿಂಗ್ ಈಗ ಫೋನ್ ಮಾಡಿ ಕರೀತಾರೆ, ಯಾರೋ ಒಂದು ಜನ ಬರ್ತಾರಂತೆ ಇಲ್ಲಿಂದ ಅವರು. ಆ ಕಡೆ ಓಕೆ, ರಿಕ್ಷಾ ಫೋನ್ ಮಾಡ್ಬೇಕೀಗ. ಚಂದ ಆದಿಶ್ ಕರೆಕ್ಟಾಗಿ ಸಿಕ್ಕಿದ್ರು. ಮಂಜೆ ರೋಡ್ ಈ ರೂಟ್ ಸೀದಾ ಪೋಡು ಪೋನಾಗ ಅವನು ಈ ಮೇನ್ ರೂಟ್ ಟಚ್ ಆದ್ರೆ ಲೆಫ್ಟ್ ಗೆ ಹಾಕಂತ ಅದು ಸೀದಾ ಅಡವೆ ಹೋಗ್ಬೋದು. ಅಡವೆ ಪಕ್ಕ ಫುಲ್ ಕೂಡ ಲೆಫ್ಟ್ ಗೆ ಹಾಕಂತ ಸೀದಾ ಪಡುಬಿದ್ರೆ ಬರ್ತದೆ. ಒಂದು ಲೊಕೇಶನ್ ಪಾಡಂತ ಪೋಂಡ ಯಾವತ್ತ ಲೊಕೇಶನ್ ಪಾಡಂತ ಪೋಂಡ ಸೀದಾ ಡೈರೆಕ್ಟ್ ಹೋಗ್ಬಿಡದೆ. ಈ ರೂಟ್ ಸೀದಾ ಪೋಡ್ನ ನೀವು ಒಂಜೆ ರೂಟ್ ಪೋಡ್ನ ಅಪ್ಪು ದಿಕ್ಕು ಅಪ್ಪು ಸ್ವಲ್ಪ ಮೇನ್ ರೋಡ್ ಟಚ್ ಆದ ಲೆಫ್ಟ್ ಇದೆ ಪೋಡ್ ಅವ್ರು ಸಂಘ ಉಂಟು ಅಲ್ಪ ಕಡಿದೆಲ್ಲ. ಹೆಂಕನ್ನ ನಮ್ಮದು ಈಗ ಡೆಲಿವರಿ ಲೊಕೇಶನ್ ಬಂತು ಈಗ ಪ್ಯಾಕಿಂಗ್ ಲಾಸ್ಟ್. ಮತ್ತು ನಮಗೆ ಒಂದು ಶಾರ್ಟ್ ಕಟ್ ಸೆಂಡ್ ಕೊಟ್ಟಿದ್ದಾರೆ ಈಗ. ಇದು ವಾಪಸ್ ನಾವು ಬಂದದ್ದು ನೋಡಬೇಕು, ಹೋಗ್ಬೇಕಂತಿಲ್ಲ. ಒಂದು 2 ದಿವಸ ನಮಗೆ ಸೇವ್ ಆಗ್ತದೆ. ಒಂದು ಸೆಟ್ ಉಂಡದ ಪಂಡ ಒಂದು ಗಾಡಿ ಏತಿ ಏಜ್ ಪಂಡ ಎಂಕಂಗ ಆರಾಮ್ ಹಿಡಿದು ಕುಂದು ಬಿಡು ಒಂದು ಒಂದು ಹ್ಯಾಪಿ ಆತ. ಹೆಂಗನ ಪುದರೇನಾ ಬಾಯ್ನ? ಹಾಂ ದೈವಿಕಾ? ಓಕೆ, ಕಂಗ್ರ್ಯಾಚುಲೇಷನ್. ಸೇರ್ಕೊಡ್ತೀನಿ ಗಿಫ್ಟ್. ಪಾಪ ಕೊಡ್ತೀನಾ? ಓಕೆ 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 ಥ್ಯಾಂಕ್ ಯು ಬರ್ಪಾವೆ. ಸೊ ಗೈಸ್, ಇವತ್ತಿದು ನಮ್ಮದು ಡೆಲಿವರಿ ಆಯಿತು. ಈಗ ನೆಕ್ಸ್ಟ್ ನಮ್ಮದು ಅಮ್ಮನಿದು ಲ್ಯಾಪ್ಟಾಪಿಗೆ. ಅಮ್ಮನ ಒಂದು ಲ್ಯಾಪ್ಟಾಪ್ ನೋಡಿದ್ದಾನೆ, ಮಾಮಗೆ ಒಂದು ದೊಡ್ಡ ಟ್ಯಾಕ್ಸ್ ಹಾಕಿದ್ದಾನೆ. ನೋಡಿ ಈಗ ಹೊರಡುವಂಗ ಹೊರಡುವ.
ಎಸ್ ಬ್ರೋ, ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್. ನಮ್ಮ ಯೂಟ್ಯೂಬ್ ಚಾನಲ್ ಸ್ವ್ಯಾಗ್ ಪರ್ದೇಸಿ ಸಬ್ಸ್ಕ್ರೈಬ್ ಮಾಡಿ, ಓಕೆ? ಎಸ್, ವಾರೆ ವಾ. ಈಗ ನಾವೀಗ ಹೆಂಗೆ ಹೋಗ್ತಾ ಇದ್ರದು? ಹರ್ಷ ಲ್ಯಾಪ್ಟಾಪ್ ಮನೆಗೆ ಲ್ಯಾಪ್ಟಾಪ್ ಬರ್ತಿದೆ. ಫುಲ್ ಜೋಶ್ ನೋಡ, ಈಗ ಎಡಿಟಿಂಗ್ ಮಾಡ್ತಾನ, ಗೇಮ್ ಆಟ ಆಡ್ತಾನೆ. ನೋಡುವ, ಗೇಮ್ ಆಟ ಆಡಿದ್ರೆ ಹಂಗೆ ಇದನ್ನೇ ವಾಪಸ್ ತಗೊಂಡ್ಬಿಡು. ಲ್ಯಾಪ್ಟಾಪ್ ಕೊಡ್ಸೀಗ ಗೇಮ್ ಅಲ್ಲಿ ಇರ್ತಾನೆ. ಬಾಯಿಗೆ ಸೀರ್ ಬರೋನಿ ಅಂತ ಹೇಳಿ. ಹೌದಾ? ಅವನಿಗೆ ಗೊತ್ತಾಯ್ತು. ಹಾಗಾದ್ರೆ ಯಾರೇ ಏನ್ ಮಾಡ್ತಿರೋ ಎಲ್ಲರ ಮೇಲೆ ಗುಡ್ ಪರ್ಪಸ್ಗೆ ಯೂಸ್ ಆಗ್ಬೇಕು. ಯಾವ್ದು ಸರ್? ನಂದು ಮದ್ವೆಗೆ ಎಷ್ಟು ಕೊಡ್ತಾರ ಅಂತ ನೋಡ್ಬೇಕು ಬಾಯಿ. ನನಗೆ ಇದು ಲ್ಯಾಪ್ಟಾಪ್ ಕೊಡ್ಸಿದ್ದಾರೆ. ಇದು ಟಮಟೆ ಕೊಡ್ತೇನೆ, ಟಮಟೆ. ನಾವೆಲ್ಲ ಕೇಳಿದ್ರೆ ಕೊಟ್ಟಿಲ್ಲ. ಅವರಿಗೆ ಫಸ್ಟ್ ಆಫ್ ಆಲ್ ಮದುವೆ ಮಾಡಿಸ್ಬೇಕಲ್ಲ. ಈಗ ಜಾಸ್ತಿ ಮಾತಾಡಿದ್ರೆ ಮತ್ತೆ ಯುದ್ಧ ಆಗ್ಬೋದು, ಬೇಡ. ನಮ್ಮದು ವಿಡಿಯೋ ಹೆಂಗೆ ಹೋಗ್ತದೆ, ಹಂಗಿದ್ದ ಮತ್ತೆ ಫೋನ್ ಬರ್ತದೆ. ಅದು ಹೌದು, ಬೇಡ, ಬಿಟ್ಟಾಕಿ ಗಾಯ್ಸ್. ಸೊ ಈಗ ನಾವೀಗ ಹರ್ಷಕ್ಕೆ ಹೋಗುವ. ಫಸ್ಟ್ ಮಾರ್ನಿಂಗ್ ಒಂದು ಡ್ರೆಸ್ ಇತ್ತು, ಅಂದರೆ ನಾನು ನಿನ್ನೆ ಜಿಮ್ಮಿಗೆ ಹೋಗಿ ಫಸ್ಟ್ ಡೇ ಜಾಯ್ನ್ ಆಗಿ ಹೊಟ್ಟೆಗೆ ಸರಿ ಆಟಾಡಿ ಈಗ ಜಿಂಗ ಥರ ಆಗಿದೆ. ಬಾಡಿ ಸ್ಟ್ರೈಟ್ ಮಾಡಿ ಆಗ್ತಾ ಇಲ್ಲ. ಸಮ್ಟೈಮ್ ಸ್ಟ್ರೈಟ್ ಮಾಡಿದರೆ ಬೆಂಡ್ ಆಗೋದಿಲ್ಲ, ಬೆಂಡ್ ಮಾಡಿದರೆ ಸ್ಟ್ರೈಟ್ ಆಗೋದಿಲ್ಲ. ತುಂಬ ಕಷ್ಟ ಆಗ್ತಿದೆ ಗೈಸ್. ಬಿಬಿ हाँ परसों रिचार्ज करें अभी तक सिम लिया नहीं रहे हाँ कभी नहीं करते उसे ये देखना कहते टाइम नहीं कहते कि ಅದು ಎಂತ ಇಷ್ಟ ಏಕೋ ಏಕೆ ಅಬೇಗೆ ನಂದು ವಾಯ್ಸ್ ಮೆಸೇಜ್ ಬಿಡುದು ಹಂಗದಿರ್ಬೇಕು. ಈಗ ಗ್ರೂಪಿಗೆ ಒಂದು ವಾಯ್ಸ್ ಮೆಸೇಜ್ ಹಾಕುದು ಮತ್ತೆ ಎಂತ ಮಾರ ಎಷ್ಟು ದಿವಸ ಆಯ್ತು ಒಂದು ಫೋನ್ ಕೈಯಲ್ಲಿ ಬಂದು ಒಂದು ನಮ್ಮ ಸ್ವ್ಯಾಗ್ ಟಾಯ್ಸ್ ಓಪನ್ ಆಗಿದ್ದ ಟೈಮು ಸ್ವ್ಯಾಗ್ ಟಾಯ್ಸ್ ಓಪನ್ ಆಗಿ ಸುಮಾರು 4 months ಆಯ್ತಾ. 4 months ಇಂದ ಅವನಿಗೆ ಒಂದು ಫೋನ್ ಕೊಟ್ಟಿಟ್ಟಿದ್ದೆ, ನೀನು ಅದು ಮೊಬೈಲ್ ಹಾಕಿದ್ದೆ ಯೂಸ್ ಮಾಡ್ತಾನೆ. ಅವನದೊಂದು ಹಠ, ಹೊಸ ಸಿಮ್ದೊಟ್ಟಿಗೆ ಹೊಸ ಮೊಬೈಲ್ ತಗೋತೇನೆ ಅಂತ. ಇದು ನನ್ನ ಹೆಂಡತಿದು ಫೋನ್ ಬರ್ತಾ ಇದೆ, ಮಾತಾಡಿದ್ರೆ ದೊಡ್ಡದು ಯುದ್ಧ ಆಗ್ತದೆ. ಹೌದೌದೌದು ಮೇಡಮ್. ಓಕೆ ಓಕೆ, ನಿಮ್ಮ ಬಗ್ಗೆ ಪೂರಾ ಎವ್ರಿ ವಿಡಿಯೋದಂಗೆ ನಾನು ನಿಮ್ಮ ಬಗ್ಗೆನೇ ಮಾತಾಡ್ತಿರೋದು. ಓಕೆ ಓಕೆ ಓಕೆ, ಸ್ವಲ್ಪ ತಾರೀಫ್ ಮಾಡ್ತೇನೆ, ಜೂಟ ತಾರೀಫ್ ಮಾಡ್ತೇನೆ. ಓಕೆ ಓಕೆ ಓಕೆ, मैं बाद में फोन करेगा आप. गाइस ನಮ್ಮ ಹರ್ಷ ಬಂತು आ गया ಹರ್ಷ आ गया. ಲ್ಯಾಪ್ಟಾಪ್ ಬಂದಿದೆ ಹಂಗ ಗಾಡಿ ಇದ್ರಿ ಪಾಸ್ ಕರೆಗೆ ಮಾಡಿದಾರಾ? 12,000 ಅದು ಅದು ಹಾಗೆ ಹಾಕ್ಬಿಟ್ಟಿದ್ದಾರ. ಅದು ನೋಡು ಅದು ಈಗ ಅದು ಎಂತ ಸರ್, ಒಂದು ದಿವಸ ಜಾಸ್ತಿ ಅಡ್ವಾನ್ಸ್ ಕೊಟ್ಟು ಹೋದಾಗ ಅಲ್ಲ, ಅಡ್ವಾನ್ಸ್ ಕೊಟ್ಟ ನಂತರ ಸರ್ ರೇಟ್ ಜಾಸ್ತಿ ಆಗ್ತದೆ ಅಂದ್ರೆ ಅವರಿಗೆ ಟಾರ್ಗೆಟ್ ಪೂರ ಮಾಡಬೇಕು. ಮತ್ತೆ ಹೀಗೆ ಆಟ ಬಿಡ್ತಾರೆ ನೋಡು. ಯಾವುದು ಫಸ್ಟ್ ಫ್ಲೋರ್ ಕಿ ಸೆಕೆಂಡ್ ಫ್ಲೋರ್ ಮೇ ಯही ಅರೆ ವಾ. ಸರ್ ಅದು ಲ್ಯಾಪ್ಟಾಪ್ ಒಂದು ಬುಕ್ಕಿಂಗ್ ಮಾಡಿದ್ದೇವೆ. ಯಾರ ಹತ್ರ ಬುಕ್ ಮಾಡಿದ್ದು? ಇವ್ರ ಹತ್ರವಾ? ಓಕೆ ಈಗನ್ನ ಅವೇನಾ ಒಂದಿನ ಬಿಡುಂಡ 12,000 ಜಾಸ್ತಿ ಆಪಣಿಗೆ ಅಂತೆ. ಆಫರ್ ಉಂಡಾ? ಆಫರ್ ಇದ್ದುಂಡೆ ಅವು ಒಂದು ಒಂದೆಯಾ? ಲ್ಯಾಪ್ಟಾಪ್ ಬಂದಿದೆ ನೋಡುವ. ಈಗ ನಮ್ಮದು ವರ್ಕ್ ಕೆಲಸ ಸ್ಪೀಡ್ ಆಗ್ತದಾ ಇನ್ನೂ ಸ್ವಲ್ಪ ಸ್ಲೋ ಆಗ್ತದಾ ನೋಡ್ಬೇಕೀಗ. ಬರೇವಾ ಈಗ ನಿಮಗೆ ನಾಳೆ ಎಷ್ಟು ರೇಟ್ ಆಗ್ತದೆ ಇದ್ರದ್ದು? ಇದು ಆ್ಯಕ್ಚುಲ್ ಪ್ರೈಸ್ ಎಷ್ಟು ಇದ್ರದ್ದು? MRP 1,12,990. ನಿಮಗೆ ಆಫರ್ ಆಗಿ ಎಷ್ಟು ನಮಗೆ 98 ಆಗಿದೆ. ಒಂದು 8 ಈಗ ಅದೇ ಇವತ್ತು ಲಾಸ್ಟ್, ನಾಳೆ ತಗೊಳ್ಳೋದಾದ್ರೆ 1 8 ಎಲ್ಲಗೆ ತಮ್ಮಿ ನಾಡ 1 8 ಆಪುಂಡ. ಹೌದಾ? ಈಗ ಸಪೋರ್ಟ್ ಪ್ರೈಸ್ ಇತ್ತು ಇನಿ ಲಾಸ್ಟ್ ಅಂದ್ರೆ ಅವನ ಮೊರಣಿ ಆಫರ್ ಸ್ಟಾರ್ಟ್ ಆಯ್ತು. ಹಾಂ ಇನಿ ಮುಟ್ಟ ವ್ಯಾಲಿಡ್ ಒಕ್ಕ ಎಲ್ಲ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಓಕೆ ಒಂದು ಬಿಲ್ ಮಾಡ್ತೀನಿ. ಓಕೆ ಫಿನಿಶ್ ಮಾಡ್ಬೋದು. ಈಗ ಎಂತ ಲ್ಯಾಪ್ಟಾಪ್ ಬಂದು ಈಗ ಗೇಮ್ ಆಟಾಡ್ತೀಯಾ ಇನ್ನು ಅಂಗಡಿಯಲ್ಲಿ ಜನರನ್ನ ಹಾಕ್ಕೊಂಡು?
ನೋಡ್ತೇನೆ ಅಂದರೆ ಎದುರೇ ಇರ್ತದೆ ಹಾಂ. ಅಮಾನ್ ಎಡಿಟ್ ಕರ್ರಿ ಅಂತ ಹೇಗೆ ಅದು ಫ್ರೀ ಫೈರ್ ಆಗ್ತಾ ಇದ್ರೆ ಕಷ್ಟ ಮತ್ತೆ ಯಾರದು ಫೋನ್ ಅದಕ್ಕೆ ಫೋನ್ ಮೊನ್ನೆ ಅಡ್ವಾನ್ಸ್ 50,000 ಕೊಟ್ಟಿದ್ದಾನೆ ರೆಸಿಪ್ಟ್ ತರನಿಂದ ಇದು ಸ್ಟುಪಿಡ್ ಕೆಲಸ ಆಗುತ್ತೆ ಇದಕ್ಕೆ ತಿಕ್ಕು ಡಿಜೆದ ಒಂದು ಹೆಜ್ಜೆ ಮೈಕೋ ಉಂಡೆ ಎಡ್ಡೆ ಮೈಕ್ ಪೂರ ಇಜ್ಜಿ ಆನ್ಲೈನ್ ಆರ್ಡರ್ ಜೊತೆಗೆ ಆನ್ಲೈನ್ ಆರ್ಡರ್ ಕೊಟ್ಟಿದ್ದೇನೆ ಇವತ್ತು ನಿಮ್ಮ ಹತ್ರ ಇದ್ದರೆ ನಿಮ್ಮ ಹತ್ರ ತಗೋತಿದ್ದೆ. ಎಂತ ಮಾಡುವ ನೋಡು ಈಗ ನಮ್ಮ ಅಮ್ಮನಿದ್ದು ಒಂದು ರೆಸಿಪ್ಟು ಮೊನ್ನೆ 50,000 ಕಟ್ಟಿದ್ದು ರೆಸಿಪ್ಟು ಈಗ ಅಂಗಡಿಯಲ್ಲಿ ಬಿಟ್ಟು ಬಂದಿದ್ದಾನೆ. ಈಗ ಅದರದೊಂದು ಫೋಟೋ ತೋರಿಸ್ಬೇಕು. ಸಾರಿ ನಮಗೆ ಏನೋ ಸ್ಪೀಕರ್ ಬೇಕಾ? ಒಂದು ದೊಡ್ಡದಿದೆ ವೇಸ್ಟ್ ಆಗ್ತಾಯಿದೆ ಹಾಗೆ ಅಂದರೆ ಸಣ್ಣದೊಂದು ಸ್ಪೀಕರ್ ಬೇಕಾ? ಸಣ್ಣದೊಂದು ಬೋಟ್ ಇದ್ದು ಆಚೆ ಕಡೆ ಇದೆಯಾ? ಒಂದು ಸಣ್ಣದು 2 ಮೈಕ್ ಬಂದು ನಮಗೆ ಜರ್ನಿ ಹೋಗುವಾಗ ಪಾರ್ಟಿ ಮಾಡಲಿಕ್ಕೆಲ್ಲ ₹1 ನಮಗೆ ಗಿಫ್ಟ್ ಇದೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಓಪನ್ ಮಾಡಿ ಚೆಕ್ ಮಾಡಿ ಕೊಡ್ತಾರೆ. ಓಕೆ ವಿಜೇಶ್ ಎಸ್ ಸರ್. ಎಷ್ಟು ಮಂತ್ ಇದು? 1 year ವ್ಯಾರಂಟಿ ಹಾಂ ओपन है ओके पकड़ ये रखते कि दुकान में रखूँगा. चलो गाइस ಈಗ ಥಂಬ್ ಪ್ರಿಂಟಿಗೆ ಬೇಕಾದದ್ದು ಹತ್ಯಾರ ರೆಡಿ ಆಗ್ತಾಯಿದೆ. ಹತ್ಯಾರ ಅಂದರೆ ಈಗ ಇನ್ಸ್ಟಾ 360 ಡಿಗ್ರಿ ಬಂತು ಇವತ್ತು, ಮತ್ತು ಈಗ ಸಂಜೆ ಒಂದು ಲ್ಯಾಪ್ಟಾಪ್ ಬಂತು, ಮತ್ತು ಇನ್ನೊಂದು ಮೈಕ್ DJIದು ಮೈಕ್ ಮಿನಿ ಆರ್ಡರ್ ಕೊಟ್ಟಿದ್ದೇನೆ. ಮತ್ತು ನೋಡು ಈಗ ಏನಂಗ ಬೇಕು ಅದು ನಾವು ಹತ್ರ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ಸ್ವಾಗ್ ಪದ್ಧತಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಈಗ ಒಂದು ಡ್ರೋನ್ ಬಂದರೆ ಆಯಿತು ನವರೇ. ಓಕೆ 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 ಕಾಡು ಕಾಡು ಅಷ್ಟು ಲೈಟ್ ಹ್ಯಾಂಡ್ ಹಂಗೆ ಎಷ್ಟು ಟೈಮ್ ಆಗ್ತದೆ? 1 hour ಬೇಕಾ? ಹಾಗಾದ್ರೆ ನಾವು ಇಟ್ಟು ಹೋಗುದಾ? ಪರವಾಗಿಲ್ಲ, ನಿಮ್ದು ಅದೇ ನಂಬರ್ ಅಲ್ಲ? ಅದೇ ನಂಬರಿಗೆ ಇದು ಎವ್ರಿಥಿಂಗ್ ಆದ ನಂತರ ಅಪ್ಡೇಟ್ ಆದ ನಂತರ ಒಂದು ಫೋನ್ ಮಾಡಿ. ಓಕೆ ಎಷ್ಟು ಗಂಟೆವರೆಗೆ ಓಪನ್ ಇದ್ದಿದ್ದು? 9:30ವರೆಗೆ ಓಪನ್ ಇದೆ ಅಲ್ಲ? ನಮಗೆ ಜಂಗಿಗೆ ಬೇಕಿನಿಗೆ ಆಗಿ ಹುಚ್ಚು ಥಂಬ್ ಪ್ರಿಂಟ್ ಸ್ವಾಗ್ 2015 ಗುದಾಂಗ್. ಹಾಂ ಥ್ಯಾಂಕ್ ಯು ಸೊ ಮಚ್. ಅವೇ ಚಲೋ ಗೈಸ್, ನಮ್ಮದು ಪರ್ಚೇಸಿಂಗ್ ಆಯಿತು. ಈಗ ನಮ್ಮದು ಏನದು ಯಾವುದು ಇನ್ಸ್ಟಾ 360 ಸಹ ಸ್ವಲ್ಪ ನೋಡುವ, ವರ್ಕ್ ಮಾಡಿ ಅಲ್ಲ. ಅಂದರೆ ನಮಗೆ ಎವ್ರಿಥಿಂಗ್ ಇಸ್ ಹೊಸ. ಈಗ ಹೊಸದ್ರಲ್ಲಿ ಫಸ್ಟ್ ಬಂದು ನಮಗೆ ಅದರಲ್ಲಿ ಎಂತ ಹೇಳೋದು ಕಣ್ಣಿಗೆ ಇವಾಗ ಸ್ವಲ್ಪ ಕಷ್ಟ ಆಗ್ತದೆ ಈಗ ಟಚ್ ಸಿಗುವವರೆಗೆ. ಜಂಗೆ ದುಕಾನ್ಗೆ ಜಂಗಿನ 1 ಗಂಟೆ ಬಾದ ತೆಗೆ ಇವನಿಗೆ 1 ಗಂಟೆ ಹೋಗಿ ಬಿಟ್ಟು ಇವನು ಬಂದು ಕನೆಕ್ಟ್ ಮಾಡ್ಕೋತಾನೆ. ಅವಾಗ ಹೋಗುವಂಗ ಬಂದ್ರು ಆಯ್ತಾ? ಅಪ್ಡೇಟ್ ಆಯ್ತಾ? ಎಂತ ಬಂದದ್ದು ಹಾಟ್ಬಿಟ್ಟ ಹೇಗೆ ಸರಿ? ಇದೆಂತ ಇದು ಬ್ಯಾಗ್ ನೋಡುವ, ಇದು ಅನ್ಬಾಕ್ಸ್ ನೀನೇ ಮಾಡ್ಬೇಕು. ಮಾಡಿ ನಮ್ಗೆ ಗಿಫ್ಟ್ ಕೊಡ್ರಿ. ಓಕೆ ಲ್ಯಾಪ್ಟಾಪ್ ವೆರಿ ನೈಸ್ ಬ್ರೋ. इसका ये Asus का ही है ना? ಸೊ ಗೈಸ್ ನೋಡಿ, ಇವತ್ತು ನಮ್ಮ ಯಾವುದು ಥಂಬ್ ಪ್ರಿಂಟ್ ಫ್ಯಾಮಿಲಿಗೆ ಬಂದದ್ದು ಒಂದು ಯಾವುದಿದು ಇನ್ಸ್ಟಾ 360 ಡಿಗ್ರಿ, ಮತ್ತೊಂದು ಲ್ಯಾಪ್ಟಾಪ್, ಮತ್ತೊಂದು ನಾಟ್ಪುಟ್ಟ ಇನ್ಸ್ಟಾ 360 ಇದೊಂದು ಇಸ್ತ್ರಿ ಬಂದಿದೆ. ಇನ್ಸ್ಟಾ 360 ಬಂದಿದೆ. ಸೊ ಈಗ ಗೈಸ್ ಈಗ ಅನ್ಬಾಕ್ಸ್ ಮಾಡುವ. ಸೊ ನಮ್ಮ ವ್ಯೂವರ್ಸ್ ಎಲ್ಲ ತುಂಬಾನೇ ಕ್ರೇಜಿ, ಇದ್ರ ಮೇಲೆ ಕ್ರೇಜ್ ಜಾಸ್ತಿ ಇದೆ. ಸೊ ನಾವು ಇದು ಅನ್ಬಾಕ್ಸ್ ಮಾಡುವ. ನೀಚೆ ಪಕಡ್ ಕೊಯ್ ಬಿ ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಸ್ವಲ್ಪ ಇರ್ಲಿ ಮತ್ತೆ ಓಕೆ 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 ₹20 ಕೊಡ್ತೆ ಎಕ್ಸ್ಟ್ರಾ ಜೋಶ್ ಬರ್ಲಿಕ್ಕೆ. ಅರೆ ವಾ, ಹಾ ₹20. ವಾಟ್ ಇಸ್ ದಿಸ್ 360 ಡಿಗ್ರಿ
ಇದು ये ನಮಗೆ बिक गया 10 रुपए में ಇದೆ ಇದು ನಿಮಗೆ ನಮ್ಮ ಲೆನ್ಸಿಗೆ ಕವರ್, ಸೇಫ್ಟಿ ಕವರ್. ಸೊ ಓಕೆ, ಆನ್ ಮಾಡಿ ಫಸ್ಟ್ ನಮ್ಮದು. और जोर चला तो और 20 रुपए एक्स्ट्रा व्हाट ए क्लियरिटी ब्रो. अरे सो इसमें ये क्या है? ये ಬ್ಯಾಟ್ರಿ ಎರಡು ಬ್ಯಾಟರಿ ಬಂದಿದೆ. ಇದು ಸೊ ಬ್ಯಾಟ್ರಿ ಬಂದಿದೆ ಗೈಸ್ ಇದರೊಟ್ಟಿಗೆ. ಇದು ನಮ್ದು ಕಿಟ್ ಇಲ್ಲ, ಇದು ಕಿಟ್. ಓಕೆ, ಇದೊಂದು ಎಕ್ಸ್ಟ್ರಾ ಬ್ಯಾಟ್ರಿ. ಎಕ್ಸ್ಟ್ರಾ ಬ್ಯಾಟರಿ. ಸೊ ಇದು ಎರಡು ಬ್ಯಾಟ್ರಿ ಸಹ, ಚಾರ್ಜರ್, ಇದು ಬ್ಯಾಟರಿ. ಇದು ನಿಮ್ಗೆ ಎರಡು ಬ್ಯಾಟ್ರಿ ಸಹ ಇದರ ಒಟ್ಟಿಗೆ ಚಾರ್ಜ್ ಮಾಡ್ಬೋದು. ಹಿಂಗಾದ್ರೆ ಒಂದು ಬ್ಯಾಟ್ರಿ ಇದ್ರೆ ನಿಮ್ಗೆ ಇದ್ರಂಗೆ ಇಟ್ಟು ಸಹ ಚಾರ್ಜ್ ಮಾಡ್ಬೋದು ಮೊಬೈಲ್ ತರ. ಓಕೆ ಓಕೆ ಓಕೆ. ये ಅದು ಗಾರ್ಡ್, ಲೆನ್ಸ್ ಗಾರ್ಡ್, ಸ್ಟ್ಯಾಂಡರ್ಡ್ ಲೆನ್ಸ್ ಗಾರ್ಡ್ಸ್, ವೆರಿ ನೈಸ್ ಯಾರ್. ಅಂದ್ರೆ ಇದ್ರದ್ದು ನಮ್ದಂದ್ರೆ ನಿಮ್ಗೆ ಇನ್ಸ್ಟಾ 360 ಒಂದು ಬೆನಿಫಿಟ್ ಅಂದ್ರೆ ನಿಮ್ಗೆ ಇನ್ ಕೇಸ್ ಇದು ಲೆನ್ಸ್ ಹೋದ್ರೆ ನಿಮ್ಗೆ ರಿಪೇರ್ ಮಾಡೋದಕ್ಕೆ ಸಿಗ್ತದೆ. ಅಂದ್ರೆ ನೀವೇ ಖುದ್ದಾಗಿ ರಿಪ್ಲೇಸ್ ಮಾಡ್ಬೋದು. ಗಾಯ್ಸ್ ಚಂದ 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 ಗಾಯ್ಸ್, ಇಷ್ಟೆಲ್ಲ ಮಾಡ್ತಾ ಇದ್ದೇವೆ ನಿಮ್ಗೋಸ್ಕರ. ಒಂದು ನಮ್ಮ ತಮ್ಮ ಫ್ರೆಂಡ್ಗೆ ಸಬ್ಸ್ಕ್ರೈಬ್ ಮಾಡಿ. ಬ್ಲೇಡ್ ಬೇಕಾ? ಓಕೆ, ಗೇಮ್ ಮಾಡಿ ಆಯ್ತಾ? ಇದು ಗೇಮ್ ಮಾಡಿದ್ರೆ ಮಂಡೆಗೆ ಕುಟ್ಟಿ ಕೊಡ್ಬೇಕು ನೀನು. ಎಂತ ಮಂದಿ ಗೂಗಿಟಿ ಇಡೀ ದಿನ ನೋಡ್ತಾ ಇರ್ಬೇಕು ಅಮ್ಮನ ಎಂತ ಮಾಡ್ತಾರೆ ಅಂತ ಹೇಳಿ. एक फोन करे तो मुझे कोड को डाले तो हाँ। पैसा तू देना ऑन कर एसएस. नाइस नाइस नाइस. ಅದು ಆಪ್ಷನ್ ಬಿಡಿ. ಇದು ಲೈಟಿಂಗ್ಸ್ ನಿನ್ ಗಾಡಿಗಿಂತ ತಗೊಳ್ಳಿಲ್ಲ ಅಂತೆ. ಏ ಪರಶ್ ನೀನ್ ಸಿಮ್ಮೆ ಯಾವಾಗ ತೆಗಿದ? ನಾಳೆ ತೆಗಿತೆ ಅಮ್ಮನ ಅಂತ ನಾನು. ಎಷ್ಟು ಡಾಂಗ್ ಆಯ್ತು ಅದ್ರದ್ದು? ನಮ್ಮ ಪರಶುಗೆ ಒಂದು ಫೋನ್ ತಗೊಂಡು ತುಂಬಾ ಟೈಮ್ ಅದು. ಸಿಮ್ಮಿಗೆ ಯಾರಾದ್ರೂ ಅವನಿಗೆ ಮದತ್ ಮಾಡಿ. ಇದು ಬೇಕಾ, ಡೊನೇಷನ್ ಎಂತ ಬೇಕಾ ಸಿಮ್ಮಿಗೆ? ವಸಿಂ ಭಾಯ್ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು. ಎನಿವೇಸ್ ಗಾಯ್ಸ್, ನಮ್ಮ ಸೆಟಪ್, ನಮ್ಮ ಇನ್ಸ್ಟಾ 360 ಎಲ್ಲ ಹೇಗಿದೆ ಕಮೆಂಟ್ ಮಾಡಿ. ಓಕೆ, ಮತ್ತು ಆದಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಮಗೆ ನಿಮ್ಮ ತುಂಬಾ ಸಪೋರ್ಟ್ ಬೇಕು. ನಾವಿನ್ನ ಇಷ್ಟು ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಇಂಪ್ರೂವ್ ಆಗಲಿ ಅಂತ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೇವೆ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಎಂತ ಸಹ ಬೇಡ, ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ನಮ್ಮ ವಿಡಿಯೋಸ್ ಆದಷ್ಟು ಶೇರ್ ಮಾಡಿ. ಸಕ್ಕರು ನಿಮ್ಮ ಒಂದು ಪ್ರೀತಿ ಹಮೇಶ ಅಪ್ನೆ ಓಪರ್ ಬರ್ಕರಾರ್ ಕರೋ. ಇವರಿಗೆ ಎಂತ ಲೈನ್ ಕೊಡುವ? ನಮ್ದು ಅದೇ ಸಕ್ಕರು ಸಬ್ಸ್ಕ್ರೈಬ್ ಕರೋ, चेक करो सब्सक्राइब करो. सब्सक्राइब करो. टाटा बाय बाय, टेक केयर.